ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಲೈವ್. ನಾನು ಮಧುಸೂದನ್. ಮೊದಲಿಗೆ ಹೆಡ್ಲೈನ್ಸ್. ದಿನದ ಆರಂಭದಲ್ಲೇ ಶೇರ್ ಮಾರುಕಟ್ಟೆಯಲ್ಲಿ ಮಹಾ ರಕ್ತಪಾತ. ಭಾರತ ಸೇರಿದಂತೆ ಅಂತಾರಾಷ್ಟ್ರೀಯ ಕಂಪನಿಗಳ ಷೇರು ಬೆಲೆ ಕುಸಿತ. ಅಮೆರಿಕ ಅಧ್ಯಕ್ಷ ಟ್ರಂಪ್ ತೆರಿಗೆ ಯುದ್ಧಕ್ಕೆ ನಲುಗಿದ ಷೇರುಪೇಟೆ. ಸರ್ಕಾರದ ವಿರುದ್ಧ ಹೋರಾಟದಲ್ಲಿ ಜೆಡಿಎಸ್ನಿಂದ ಬಿಜೆಪಿ ಅಂತರ. ಅಹೋರಾತ್ರಿ ಧರಣಿ ಬಳಿಕ ಇವತ್ತಿನಿಂದ 16 ದಿನ ಕೇಸರಿ ಪಡೆ ಜನಾಕ್ರೋಶ ಹೋರಾಟ. ಸರ್ಕಾರದ ವೈಫಲ್ಯ ತೋರಿಸಲು ಹೋಗಿ ಮೈತ್ರಿಯಲ್ಲೇ ಹೆಚ್ಚಾಗಿದೆಯಾ ಮನಸ್ತಾಪ. ಜನಾಕ್ರೋಶ ಯಾತ್ರೆಗೆ ಚಾಲನೆ ನೀಡಲಿರುವ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ಚಾಮುಂಡೇಶ್ವರಿಗೆ ಪೂಜೆ ಸಲ್ಲಿಸಿ ಯಾತ್ರೆ ಆರಂಭಿಸಲಿರುವ ವಿಜಯೇಂದ್ರ. ಹಳೆಯ ಮೈಸೂರು ಭಾಗದಿಂದಲೇ 4 ಹಂತದ ರಾಜ್ಯ ಪ್ರವಾಸಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ಸಜ್ಜು. ಮತ್ತೆ ಮುಂಚೂಣಿಗೆ ಬಂದ ದಲಿತ ಸಿಎಂ ಚರ್ಚೆ. ದಿಢೀರ್ ಎಐಸಿಸಿ ಅಧ್ಯಕ್ಷರನ್ನ ಭೇಟಿ ಮಾಡಿದ್ದ ಡಾಕ್ಟರ್ ಜಿ ಪರಮೇಶ್ವರ್. ಇದರ ಬೆನ್ನಲ್ಲೇ ದಲಿತ ಸಿಎಂ ಚರ್ಚೆ ಮುಂಚೂಣಿಗೆ. ನನ್ನ ಬಳಿ ಟನ್ ಗಟ್ಟಲೆ ದಾಖಲೆಗಳಿವೆ ಎಂದಿದ್ದ ಎಚ್ಡಿಕೆ. ದಾಖಲೆ ಬಿಡುಗಡೆಗೆ ಒತ್ತಾಯಿಸುತ್ತಿರುವ ಸಿದ್ದು ಆಪ್ತ ನಾಯಕರು. ಡಿಕೆಶಿ ವೇಗಕ್ಕೆ ಕಡಿವಾಣ ಬಿಡಬಹುದು ಎಂಬ ಲೆಕ್ಕಾಚಾರ. ಹನಿ ಟ್ರ್ಯಾಪ್ ಬಗ್ಗೆ ಹೈಕಮಾಂಡ್ಗೆ ದೂರು ನೀಡಲು ಕೆಎನ್ ರಾಜಣ್ಣ ಸಜ್ಜು. ಕಳೆದ ವಾರ 3 ದಿನ ದೆಹಲಿಯಲ್ಲಿ ಇದ್ರೂ ಭೇಟಿ ಸಾಧ್ಯವಾಗದ ಹಿನ್ನೆಲೆ ಕೆಲ ಸಾಕ್ಷಿಗಳ ಸಮೇತ ಭೇಟಿಗೆ ಈಗ ಸಹಕಾರ ಸಚಿವ ಸಜ್ಜು. ಮಾಜಿ ಬಿಗ್ ಬಾಸ್ ಸ್ಪರ್ಧಿಗಳ ಮಚ್ಚು ಹಿಡಿದು ರೀಲ್ಸ್ ಕೇಸ್. ರೇಣುಕಾಸ್ವಾಮಿ ಮೃತದೇಹ ಎಸೆದಿದ್ದ ಸ್ಥಳದ ಬಳಿಯೇ ಮಚ್ಚು ಬಿಸಾಡಿರೋ ರಜತ್ ಮತ್ತು ವಿನಯ್. ರಾಜಕಾಲುವೆ ಬಳಿ ಸ್ಥಳ ಮಹಜರು ನಡೆದರೂ ಇನ್ನೂ ಪತ್ತೆಯಾಗದ ಅಸಲಿ ಮಚ್ಚು. ಮಡಿಕೇರಿ ಹೋಮ್ ಸ್ಟೇನಲ್ಲಿ ಪ್ರವಾಸಿ ತಾಯಿ ಮಗಳಿಗೆ ಕಿರುಕುಳ ಪ್ರಕರಣ. 3 ವಿರುದ್ಧ ಎಫ್ಐಆರ್ ದಾಖಲು. ಮಧ್ಯರಾತ್ರಿ ಕಿರುಕುಳ ನೀಡಿದ್ದ ಹೋಮ್ ಸ್ಟೇ ಕೇರ್ ಟೇಕರ್ ಪ್ರವೀಣ್ ಅರೆಸ್ಟ್. ರಾಜ್ಯದಲ್ಲಿ ಬೈಕ್ ಟ್ಯಾಕ್ಸಿ ಸ್ಥಗಿತಕ್ಕೆ ಹೈಕೋರ್ಟ್ನಿಂದ 6 ವಾರ ಗಡುವು. ನಮ್ಮ ಬದುಕು ಅತಂತ್ರವಾಗುತ್ತೆ, ಮುಂದೇನು ಮಾಡಬೇಕು, ನಿಯಮಬದ್ಧ ಮಾರ್ಗಸೂಚಿ ರೂಪಿಸಿ ಅವಕಾಶ ಕೊಡಿ ಅಂತ ಮನವಿ. ಇನ್ಮುಂದೆ ಕೆಎಸ್ಆರ್ಟಿಯಲ್ಲೂ ಟ್ರ್ಯಾಕಿಂಗ್ ವ್ಯವಸ್ಥೆಗೆ ಪ್ಲಾನ್. ರೈಲ್ವೆಯ ರೀತಿಯಲ್ಲೇ ಕೆಎಸ್ಆರ್ಟಿಸಿ ಬಸ್ ಸೇವೆ ಮತ್ತಷ್ಟು ಸುಗಮಕ್ಕೆ ತಯಾರಿ. 7,000 ಬಸ್ಗಳಲ್ಲಿ ಬಸ್ ಟ್ರ್ಯಾಕಿಂಗ್ ವ್ಯವಸ್ಥೆ. ಪಾರ್ಕಿಂಗ್ ವಿಚಾರಕ್ಕೆ ನೆರೆಹೊರೆಯವರ ಮೇಲೆ ಜಗಳ. ಕುರುಬರಹಳ್ಳಿಯಲ್ಲಿ ಎಲ್ಆರ್ ಅನಂತು ದಬ್ಬಾಳಿಕೆ ವಿರುದ್ಧ ಬೀದಿ ವ್ಯಾಪಾರಿಗಳು. ಸಾಮಾಜಿಕ ಹೋರಾಟಗಾರ ಅರುಣ್ ಪರಮೇಶ್ ಅನ್ನೋರಿಂದ ದೂರು. ಮೀನು ಹಿಡಿಯಲು ಹೋಗಿ ನಾಪತ್ತೆಯಾಗಿದ್ದ 5 ಜನ ಮಕ್ಕಳು ಪತ್ತೆ. ಊರಿಂದ ಪಕ್ಕದಲ್ಲಿ ಇರುವ ತೋಟದಲ್ಲಿ ಪತ್ತೆಯಾದ ಮಕ್ಕಳು. ಶಿವಮೊಗ್ಗದ ಕುಮರಿ ನಾರಾಯಣಪುರದಲ್ಲಿ ನಡೆದಿದ್ದ ಘಟನೆ. ಹಾವೇರಿ ಹಾಲು ಉತ್ಪಾದಕರ ಆಕ್ರೋಶಕ್ಕೆ ಮಣಿದ ಹವೇಮೂಲ್. ಹಾಲು ಉತ್ಪಾದಕರಿಗೆ ಲೀಟರ್ಗೆ ₹2.50 ಹೆಚ್ಚಿಸಲು ನಿರ್ಧಾರ. ಉಸ್ತುವಾರಿ ಸಚಿವ ಶಿವಾನಂದ ಪಾಟೀಲ್ ಸಲಹೆ ಮೇರೆಗೆ ಕ್ರಮ. ಮೇಲುಕೋಟೆ ವೈರ್ಮುಡಿಗೆ ಪೂಜೆ ವೇಳೆ ಭಕ್ತನ ಮೈದುಂಬಿದ ದೈವ. ಕಿರೀಟಕ್ಕೆ ಪೂಜೆ ಸಲ್ಲಿಸುತ್ತಿದ್ದಂತೆ ಮೈದುಂಬಿದ ಚೆಲುವನಾರಾಯಣ ಸ್ವಾಮಿ. ಇಂಡವಾಳು ಗ್ರಾಮದಿಂದ ಮೇಲುಕೋಟೆಗೆ ಕಿರೀಟ ರವಾನೆ ವೇಳೆ ಅಚ್ಚರಿ. ಇವತ್ತು ವಿಶ್ವವಿಖ್ಯಾತ ಮೇಲುಕೋಟೆ ವೈರ್ಮುಡಿ ಉತ್ಸವ. ರಾತ್ರಿ 8:30ಕ್ಕೆ ಆಶ್ಲೇಷ ನಕ್ಷತ್ರದಲ್ಲಿ ಚಾಲನೆ. 2 ಲಕ್ಷಕ್ಕೂ ಹೆಚ್ಚು ಭಕ್ತರು ಉತ್ಸವದಲ್ಲಿ ಭಾಗಿಯಾಗುವ ನಿರೀಕ್ಷೆ. ಚೀತಾಗೆ ತಟ್ಟೆಯಲ್ಲಿ ನೀರಿಟ್ಟ ಅರಣ್ಯ ಸಿಬ್ಬಂದಿ ಅಮಾನತು. ಮಧ್ಯಪ್ರದೇಶದ ಕುನೋ ರಾಷ್ಟ್ರೀಯ ಉದ್ಯಾನವನದ ಸಿಬ್ಬಂದಿ ಸತ್ಯನಾರಾಯಣ ಗುರ್ಜರ್ ಸಸ್ಪೆಂಡ್. ಚಿತಾಗಳ ಸಮೀಪ ಹೋಗುವುದು ಅಪಾಯಕರವೆಂದು ಎಚ್ಚರಿಸಿ ಅಮಾನತು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.